ಬಾ ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ನಾವು ಮನೆ ದೇವ್ರಿಗೆ ಹೋಗೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಆಗಿದ್ದೀವಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಪೂಜೆಗೆಲ್ಲ ನಾವು 2ನೇ ನಾಗರ ಹತ್ರ ಆಲ್ಟ್ರೇಷನ್ ಮಾಡಿಸಿದ್ದೀವಿ, ಅಂದರೆ ಎಲ್ಲ ಕ್ಲೀನಾಗಿ ಹೊಡೆದಾಕಿ ಎಲ್ಲ ಕಟ್ಸಿದ್ದೀವಿ. ಅದಕ್ಕೋಸ್ಕರ ಇವತ್ತು ಪುಣ್ಯ ಮಾಡಿಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲರನ್ನೂ ಕೂಗಿದ್ದೀವಿ, ಎಲ್ಲ ಟಿಫನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಅಡುಗೆ ಪೂಜೆಗೆಲ್ಲ ಪುಣ್ಯ ಐನೋರು ಬರ್ತಾರೆ ಅಲ್ಲಿ ಪೂಜೆ ಮಾಡೋಕ್ಕೆ. ಪೂಜೆ ಮಾಡಿಕೊಂಡು ಅವ್ನು ಪೂಜೆ ಮಾಡಿಕೊಟ್ಟು ಹೋಗ್ತಾರೆ. ಇವಾಗ ಎಲ್ಲರೂ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀವಿ. ಬೆಳಿಗ್ಗೆ 5:30ಗೆಲ್ಲ ಎದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಎಲ್ಲ ಇನ್ನೇನು ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದ್ದೀವಿ. ಬೆಳಿಗ್ಗೆ ಎದ್ದು ಬಾಗಿಲು ಸಾರಿಸಿ ರಂಗೋಲಿ ಎಲ್ಲ ನಮ್ಮ ಅತ್ತಿಗೆಯವರು ರಂಗೋಲಿ ಎಲ್ಲ ಬಿಟ್ಟರು. ಇವಾಗೆಲ್ಲ ಮನೆಯೆಲ್ಲ ಗುಡಿಸಿ ಎಲ್ಲ ಸಾರಿಸಿ ಮಧ್ಯಾಹ್ನಕ್ಕೆ ಅಡುಗೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ನಾವು ಒಬ್ಬೊಬ್ಬರೇ ಸ್ನಾನ ಮಾಡ್ಕೊತಾ ಇದ್ರು. ನಾವು ಎಲ್ಲ ನೋಡಿ ನಾಗರಿಗೆ ಮತ್ತು ಮನೆ ದೇವ್ರಿಗೆ, ದಂಡಿನ ಮಾರಮ್ಮನಿಗೆ ಎಲ್ಲ ದೇವ್ರಿಗೆಲ್ಲ ಪೂಜೆಗೆಲ್ಲ ಇಟ್ಕೊಂಡಿದ್ದೀವಿ. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಮತ್ತು ಇವತ್ತು ತರಕಾರಿ ಪಲಾವು, ಅದಕ್ಕೆಲ್ಲ ತರಕಾರಿ ಹಚ್ಕೊಡ್ತಾಯಿದ್ರು ನಮ್ಮ ಯಜಮಾನ್ರು. ಸ್ವಲ್ಪ ಬೇಗ ಆಗುತ್ತೆ. ನಾವು ಒಂದು 30 ಮೆಂಬರ್ಸ್ ಅಷ್ಟು, ನಾವು 40 ಮೆಂಬರ್ಸ್ಗೆ ಅಡುಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಅಲ್ಲೂ ಯಾರಿಗಾನ ಕೊಡೋಣ ಅಂದ್ಬಿಟ್ಟು ಅಡುಗೆ ಪ್ರಿಪೇರ್ ಯಾರನ್ನ ಕೈ ಜೋಡಿಸಿದ್ರೆ ಸ್ವಲ್ಪ ಬೇಗ ಆಗುತ್ತೆ. ನಾನು ನಮ್ಮ ಅತ್ತಿಗೆ ಮಾಡ್ತಾ ಇದ್ವಿ, ಅಂದರೆ ಅಡುಗೆ ಪ್ರಿಪೇರ್. ನಮ್ಮ ಯಜಮಾನ್ರು ಕಟ್ಟಿಂಗ್ ಮಾಡಿಕೊಡ್ತಾಯಿದ್ರು. ಒಬ್ಬೊಬ್ಬರೇ ಒಂದೊಂದು ಕೆಲಸ ಮಾಡ್ತಾ ಇದ್ವಿ. ಸ್ವಲ್ಪ ಬೇಗ ಆಗುತ್ತಲ್ವ, ಅದಕ್ಕೋಸ್ಕರ ನಾವು ಸ್ವಲ್ಪ 8 o'clock ಎಲ್ಲ ಬಿಡಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಬೇಗ ಮಾಡ್ತಾ ಇದ್ವಿ. ನಮ್ಮ ಅತ್ತಿಗೆಯವರು ಪುಳಿಯೋಗರೆ ಮತ್ತು ಮೊಸರನ್ನ ಎಲ್ಲ ಅದು ಕಲಿಸ್ಕೊಬೇಕಾಗಿತ್ತು. ಪಲಾವ್ ಇಟ್ಟಿದ್ವಿ, ಅಂದರೆ ದೊಡ್ಡ ಸ್ಟವಲ್ಲಿ ಇಟ್ಟರೆ ಬೇಗ ಆಗುತ್ತೆ ಅಂದ್ಬಿಟ್ಟು ದೊಡ್ಡ ಸ್ಟವಲ್ಲಿ ಅದರಲ್ಲೂ ಮಾಡ್ಕೊತಾ ಇದ್ದೀವಿ, ಇಲ್ಲೂ ಮಾಡ್ಕೊತಾ ಇದ್ದೀವಿ. ಇನ್ನೇನೆಲ್ಲ ನೆಂಟರು ಬರ್ತಾರೆ. ಕೂಗಿದ್ದೀವಿ ಒಂದಷ್ಟು ಜನನೇ, ಇನ್ನು ಯಾರು ಬರ್ತಾರೆ ಯಾರು ಬರಲ್ವೋ ಅನ್ನೋದು ನಮಗೂ ಸರಿಯಾಗಿ ಗೊತ್ತಿಲ್ಲ. ಅಂದಾಜು ಮೇಲೆ ಒಂದು 40 ಮೆಂಬರ್ಸ್ಗಷ್ಟು ಆಗೋಷ್ಟು ನಾವು ಅಡುಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ನಮ್ಮ ತಾಯಿ, ನಮ್ಮ ಅತ್ತಿಗೆಯವರೆಲ್ಲ ನಿನ್ನೆನೇ ಬಂದಿದ್ದರು. ಇವತ್ತು ಬಂದು ನಮ್ಮಮ್ಮವರು ಇನ್ನು ಯಾರ್ಯಾರು ಬರ್ತಾರೋ ನೋಡಬೇಕು, ಬರ್ತೀವಿ ಅಂತ ಇದ್ದರು. ಇನ್ನು ಯಾರ್ಯಾರು ಬರ್ತಾರೋ ನೋಡಬೇಕು. ಮತ್ತು ಟಿಫನ್ ಬಂದು ಹೋಟ್ಲಲ್ಲಿ ತರಿಸ್ಬಿಡೋಣ ಅಂದ್ಬಿಟ್ಟು ಹೋಟ್ಲಲ್ಲಿ ತಟ್ಟೆ ಇಡ್ಲಿ ತುಂಬ ಜನ ಇಷ್ಟಪಡ್ತಾರೆ. ಇಲ್ಲಿ ತಟ್ಟೆ ಇಡ್ಲಿ ವಡೆ ಅದು ತುಂಬ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಹೋಟ್ಲಲ್ಲೇ ತರಿಸೋಣ ಅಂದ್ಬಿಟ್ಟು ಹೋಟ್ಲಲ್ಲೇ ಹೇಳಿದ್ವಿ. ಇನ್ನೇನು ಊಟ ಅಂದರೆ ಟಿಫನ್ ತೊಗೊಂಬರ್ತಾನೆ ನನ್ನ ಮಗ ಹೋಗಿ, ನಾವು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಫಸ್ಟು ಬಂದು ರೈಸ್ ಮಾಡ್ಕೊಂಡಿದ್ವಿ, ಪುಳಿಯೋಗರೆ ಗೊಜ್ಜು ರೆಡಿ ಆಗೈತೆ, ಮತ್ತು ಮೊಸರನ್ನಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ಇವಾಗ ರೈಸ್ ಆಗೈತೆ. ರೈಸ್ ಎಲ್ಲ ಒಂದು ಬೇಸನಲ್ಲಿ ತೆಗೆದಿಟ್ಟಿದ್ದೀವಿ, ಯಾಕೆಂದರೆ ತಣ್ಣಗಾಗಬೇಕು. ತಣ್ಣಗಾದ್ರೇ ನಾವು ಕಲಸೋವಾಗ ಉದ್ರಾಗೋದು. ಬಿಸಿ ಇದ್ದಂಗೆ ಕಲಸಿದ್ರೆ ಅದು ಮೆತ್ತಗಾಗೋಗುತ್ತೆ. ಅದಕ್ಕೋಸ್ಕರ ತಣ್ಣಗೆ ಮಾಡೋಕೆ ಹಾಕಿದ್ದೀವಿ ಬೇಸನಲ್ಲಿ. ಇವಾಗ ಹೂವು ಎಲ್ಲ ತೊಗೊಂಬಂದು ಇಟ್ಟವ್ರೆ, ಅಂದರೆ ದೇವ್ರಿಗೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ಪ್ರತಿಯೊಂದು ನಮ್ಮ ಅತ್ತಿಗೆನೂ ತಿರ್ಗಾ ಅಡುಗೆ ಮನೆಯಲ್ಲೆಲ್ಲ ಸ್ವಲ್ಪ ರೆಡಿ ಆಯಿತು. ನಾನು ಎಲ್ಲ ರೆಡಿ ಆಗೈತೆ. ಇವಾಗ ದೇವ್ರ ಮನೆಯಲ್ಲೆಲ್ಲ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿದ ತಕ್ಷಣ ಪೂಜೆ ಮಾಡಬೇಕು. ಎಲ್ಲರೂ ಬಂದಿದ ತಕ್ಷಣ ಆಮೇಲೆ ಮಹಾಮಂಗಳಾರತಿ ಮಾಡೋಣ ಅಂದ್ಬಿಟ್ಟು ಎಲ್ಲ ಹೂವು ಹಾಕಿ ರೆಡಿ ಮಾಡ್ತಾವ್ರೆ. బయోటెక్నాలజీ మాస్టర్స్ 4th సెమిస్టర్ ప్రాజెక్ట్ చేస్తాను. కాలేజ్ ఇంకా ప్లేస్మెంట్ లాస్ట్ వీక్ కోరో హెల్త్ ప్లేస్ పేపర్ అంటే ఆర్గన్స్ అంతా చాలా
ಇವತ್ತು ಮುಂದೆ ಇವಾಗ ಟಿಫನ್ ಬಂದು ಹೋಟ್ಲಲ್ಲಿ ತರಿಸಿದ್ವಿ, ತಟ್ಟೆ ಇಡ್ಲಿ ವಡೆ ಅದೆಲ್ಲ ತರಿಸಿದ್ವಿ. ಇವಾಗ ಟಿಫನ್ ಮಾಡಿಕೊಂಡು ಹೋಗಬೇಕು. ಅಲ್ಲಿ ನಾವು ಅಡುಗೆ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಅಲ್ಲಿ ಪಲಾವು, ಮೊಸರನ್ನ, ಪುಳಿಯೋಗರೆ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಅಲ್ಲಿ ಹೋಗಿ ಪೂಜೆ ಎಲ್ಲ ಆದಮೇಲೆ ಊಟ ಇರುತ್ತೆ. ಎಲ್ಲ ಮುಗಿಸ್ಕೊಂಡು ಇವತ್ತು ದಂಡಿನ ಮಾರಮ್ಮನ ದೇವಸ್ಥಾನದ ಹತ್ರನ ಅಲ್ಲಿ ಅಷ್ಟೇ. ಇವಾಗ ಇನ್ನು ಜಾತ್ರೆಗಳು ನಡೀತಾ ಇದೆ, ಅಲ್ಲಿ ಪೂಜೆಗೆ ಎತ್ಕೊಂಡಿದ್ದೀವಿ. ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಮನೆಗೆ ಎಲ್ಲರೂ ಬಂದರು. ಬಂದಿದ್ದ ತಕ್ಷಣವೇ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಆಯಿತು. ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಪುಳಿಯೋಗರೆ ಮತ್ತು ಮೊಸರನ್ನ ಎಲ್ಲ ಕಲಿಸಿದ್ದೀವಿ. ಇನ್ನೇನು ಪಲಾವ್ ಎಲ್ಲ ರೆಡಿ ಆಯಿತು. ಬಾಕ್ಸ್ಗೆಲ್ಲ ಕ್ಯಾರಿಯರ್ ಎಲ್ಲ ಪ್ಯಾಕ್ ಆಗೈತೆ. ಇವಾಗ ಇನ್ನೇನು ಟಿಫನ್ ತೊಗೊಂಬಂದಿದ್ರು. ತಟ್ಟೆ ಇಡ್ಲಿ, ಪ್ರತಿ ಚಿತ್ರಾನ್ನ, ರೈಸ್ ಬಾತ್ ತೊಗೊಂಬಂದಿದ್ರು ಮತ್ತು ವಡೆ ಬೋಂಡ ತೊಗೊಂಬಂದಿದ್ರು. ಎಲ್ಲರಿಗೂ ಟಿಫನ್ ಬಡಿಸ್ಕೊಡ್ತಾ ಇದ್ವಿ. ಎಲ್ಲ ಟಿಫನ್ ಆಗಿದ ತಕ್ಷಣ ಕಾಫಿ ಇಟ್ಕೊಡ್ಬೇಕು. ಕಾಫಿ ಕುಡ್ದಾದ್ಮೇಲೆ ಹೋಗಬೇಕು. ಇನ್ನೇನು ಬೇಗ ಆಗುತ್ತೆ. ಎಲ್ಲ ಬೇಗ ಪಟ ಆಗ್ತಾಯಿತ್ತು. ಎಲ್ಲರೂ ಒಬ್ಬೊಬ್ಬರು ಇಡ್ಲಿ ಬಡಿಸ್ತಾಯಿದ್ರು, ಒಬ್ಬರು ಸಾಗು ಬಡಿಸ್ತಾಯಿದ್ರು. ಎಲ್ಲರೂ ಎಲ್ಪ್ ಮಾಡ್ತಾರೆ. ಯಾರು ನಮ್ಮ ಮನೇಲಿ ಯಾರು ಕುತ್ಕೊಳಲ್ಲ, ಎಲ್ಲ ಎಲ್ಪ್ ಮಾಡ್ತಾರೆ. ಎಲ್ಲ ಪ್ರತಿಯೊಬ್ಬರು ಒಂದೊಂದೇ ಬಡಿಸ್ತಾಯಿದ್ರು. ಎಲ್ಲ ಊಟ ಟಿಫನ್ ಮಾಡ್ತಾ ಇದ್ವಿ. ಮಾಡಲೇಬೇಕು. ಮಂದೇನಾ ಅದನ್ನ ನೋಡಿ ಯಾರಪ್ಪ ಇನ್ನೂ ಐತೆ ಅಲ್ಲ, ಇನ್ನೊಂದು ಕಾರ ಐತೆ. ಫೋನ್ ಎತ್ಕೊಂಬಂದು ಲೈಟ್ ಆಫ್ ಮಾಡ್ಬಿಡೋದು ಅಷ್ಟೇ. ಅವ್ರ ಕಾಕ ಗುರಿಯಾನೆ ಅವನ್ನೇ ಇವಾಗ ಹೋಗ್ತಾ ಇದ್ದೀವಿ ಎಲ್ಲರೂ. ಇನ್ನು ಟೋಟಲ್ 3 ಕಾರ್ ಹೋಗ್ತಾ ಇರೋದು. ಇನ್ನೇನು ಬೇಗ ಹೊರ್ಟೋಗ್ತೀವಿ. ಅಂದರೆ 1.5 hour 2 hours ಒಳಗಡೆ ಹೊರ್ಟೋಗ್ತೀವಿ. ಬೇಗನೆ ಹೋಗ್ತೀವಿ. ಏನು ಕಾರಲ್ಲಿ ಫಾಸ್ಟಾಗಿ ಹೋಗ್ತಾರೆ, ಆರಾಮಾಗಿ ಹೋಗ್ಬಿಡ್ಬೋದು. ಈ ವರ್ಷದಲ್ಲೇ ನಾವು ಟೋಟಲ್ 4ರಿಂದ 5 ಸಲ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಮುಂಚೆ ಎಲ್ಲ ವರ್ಷಕ್ಕೆ 1 ಸಲ ಹೋಗ್ತಾ ಇದ್ವಿ. ಅವಾಗ ಅಷ್ಟೇ ಹೋಗೋದೇ, ಒಂದು ವರ್ಷಕ್ಕೆ 1 ಸಲ ಹೋಗೋದೇ ಸ್ವಲ್ಪ ಕಷ್ಟ ಇರ್ತಾಯಿತ್ತು. ಈ ಸತಿ ಈ ರೀಸೆಂಟಾಗಿ ಒಂದು 2-3 ವರ್ಷದಿಂದ ವರ್ಷಕ್ಕೆ 2 ಸಲ 3 ಸಲ ಹಂಗೆ ಹೋಗ್ತಾ ಇದ್ವಿ. ಈ ವರ್ಷದಲ್ಲಿ 4ರಿಂದ 5ನೇ ಸಲ ಇವಾಗ ಹೋಗ್ತಾ ಇರೋದು. ಏನೋ ದೇವ್ರು ಕರ್ಸ್ಕೊತೈತೆ, ಹೋಗ್ತಾ ಇದೀವಿ ಅಷ್ಟೇ. ನಮ್ಮ ಪುಣ್ಯ ಅನ್ಸತ್ತೆ. ಇವಾಗ ಬಂದು ರೀಚ್ ಆಗಿದ್ದೀವಿ. ಫಸ್ಟ್
ಸ್ವಲ್ಪ ನೀರು ಕೊಡವ ಫುಲ್ ಎತ್ಕೊ ನೋಡಿ ಊದ್ರಲ್ಲಿ ಫಸ್ಟ್ ಬಂದು ನಾವು ನಾಗರ ಹತ್ರ ಮಾಡಿ ನಾವು ಮನೆ ದೇವ್ರಿಗೆ ಬರಬೇಕು ಅಂದರೆ ಫಸ್ಟ್ ನಾಗರ ಹತ್ರ ಪೂಜೆ ಮಾಡಿಕೊಂಡೆ ನಾವು ಮನೆ ದೇವ್ರ ಹತ್ರ ಹೋಗ್ಬೇಕು. ಲೇಡೀಸ್ ಹೋದ್ರೆ, ಜೆಂಟ್ಸ್ ಹೋದ್ರೆ ಡೈರೆಕ್ಟ್ ಮನೆ ದೇವ್ರಿಗೆ ಹೋಗ್ಬಿಡ್ಬೋದು. ನಾವು ಮನೆ ಲೇಡೀಸ್ ಹೋದ್ರೆ ನಾವು ನಾಗರ ಮುಗಿಸ್ಕೊಂಡು ಆಮೇಲೆ ಮನೆ ದೇವ್ರಿಗೆ ಹೋಗ್ಬೇಕು. ಇವಾಗ ಫಸ್ಟ್ ಬಂದು ನಾಗರ ಹತ್ರ ಬಂದು ನಾವು ಕರೆದಿದ್ವಲ್ವ, ಅಲ್ಲೇ ಒಬ್ಬರು ಡೈರೆಕ್ಟಾಗಿ ಅಲ್ಲಿಗೆ ಬಂದಿದ್ರು. ಅವ್ರು ಪೂಜೆ ಮಾಡಿಕೊಂಡು ಪಾಪ ಅವರು ನಮಗೆ ಕಾಯ್ಕೊಂಡಿದ್ರು. ಇನ್ನೇ ನಾವು ಬಂದಿದ್ದೀವಿ. ಎಲ್ಲ ಅರ್ಶಿನ ಕುಂಕುಮ ಇಟ್ಟು ಎಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಬೇಕು. ಇಲ್ಲೆಲ್ಲ ಮಾಡ್ಕೊಂಡು ಆದಮೇಲೆ ನಾವು ಎರಡನೇ ನಾಗರ ಹತ್ರ ಹೋಗ್ಬೇಕು. ಅವರು 500 ಬರ್ತಾರೆ ಅಲ್ಲಿಗೆ ಬರ್ತಾರೆ. ನಾವು ಇಲ್ಲಿ ಎಲ್ಲ ಮುಗಿಸ್ಕೊಂಡು ಎರಡನೇ ನಾಗರ ಹತ್ರ ಹೋಗ್ತೀವಿ. ಬಂದೆ ಗಂಟೆ ಹೊಡಿ ಅದ್ರಲ್ಲಿ ಎತ್ಕೊಂಡು ಬ್ಯಾಗಲ್ಲಿ ದೊಡ್ಡದಾಯ್ತಲ್ಲ ಒಟ್ಟು Ugat kicista. ಗೊತ್ತು ಇರೋಗಿ ಈಟ್ಗಾಯಿ ಕೊಟ್ಟಿಸ್ತಾನ ಒಂದ್ಸರಿ ಮಂಗಳಾರತಿ ಮಾಡಿದ తీసుకురాక్యా ಅತ್ತ ಮೇಲೆ ಚಂದ್ರ ಕರ್ಪೂರ ಮುಂಚೆ ಅಂಟಿಂಚಿರಲ್ಲ ನಿಧಾನ ಕೊಡಿ. ಹೊಡಿಯೋಣ, ಏನಾಗಲ್ಲ. ಪೂಜೆ ಎಲ್ಲ ಚೆನ್ನಾಗಾಯ್ತು. ಎಲ್ಲ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ವಿ. ಎಲ್ಲ ಫ್ಯಾಮಿಲಿ ಬಂದಿದ್ವಿ ಅಲ್ವಾ, ಅದಕ್ಕೋಸ್ಕರ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ವಿ. ಇಲ್ಲಿಂದ ನಾವು ವಾಪಸ್ಸು ನಾವು ಎರಡನೇ ನಾಗರ ಹತ್ರ ಹೋಗ್ತಾ ಇದ್ದೀವಿ. ಅದು ಬಂದು ನಾಳೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ತುಂಬ ಲಾಂಗ್ ಆಗುತ್ತೆ, ಅದು ಅಷ್ಟು ತುಂಬ ಲಾಂಗ್ ಐತೆ ವಿಡಿಯೋ ಬಂದು. ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ. ನಾಳೆ ವಿಡಿಯೋಲ್ಲಿ ನಾವು ದೇವಸ್ಥಾನ ಯಾವ ಥರ ಕಟ್ಸಿದ್ವಿ ಅಂದರೆ ಚಿಕ್ಕದಾಗಿರೋದು ಸ್ವಲ್ಪ ದೊಡ್ಡದಾಗಿ ಕಟ್ಸಿದ್ದೀವಿ. ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾರು ಮಿಸ್ ಮಾಡ್ತೀರಾ ಪ್ಲೀಸ್ ವಾಚ್ ಮಾಡಿ. ఎన్ని జాగాల కుంకుమ పెట్టిండారు వీళ్ళు ఒకటి రెండో మూడు బాగుంది
అత్త ఉంది ఉంది